ನಮಸ್ತೆ. 26/8/2024 ಸೋಮವಾರ. ಇವತ್ತಿನ ವಿಶೇಷ ಗೋಕುಲಾಷ್ಟಮಿ, ಶ್ರೀಕೃಷ್ಣ ಜನ್ಮಾಷ್ಟಮಿ ಅಂತಂತಿದೆ. ವೈಖಾನಸದ ಶ್ರೀ ಜಯಂತಿ ಅಂತಿದೆ. ಹಂಗಾಗಿ ಇವತ್ತಿನ ಹಬ್ಬವನ್ನು ಆಚರಿಸಿ ಶ್ರೀಹರಿಯ ಅನುಗ್ರಹ ಎಲ್ಲರನ್ನೂ ಪಡೆಯೋಣ. ಇವತ್ತಿನ ದಿನ ಪ್ರಕಾರ ಅಷ್ಟಮಿ ಎಲ್ಲಿವರೆಗೆ ಇರುತ್ತೆ ಅಂತಂದರೆ ರಾತ್ರಿ 2:19:54 ಆಮೇಲೆ ನವಮಿ. ಕೃತಿಕಾ ನಕ್ಷತ್ರ ಮಧ್ಯಾಹ್ನ 3:55 ಆ ನಂತರ ಬರೋದು ರೋಹಿಣಿ. ಸಾಮಾನ್ಯವಾಗಿ ಕೃಷ್ಣ ಜನ್ಮಾಷ್ಟಮಿ, ಗೋಕುಲಾಷ್ಟಮಿ ಅನ್ನೋದು ಅಷ್ಟಮಿ ತಿಥಿಯು ರೋಹಿಣಿ ನಕ್ಷತ್ರವು ಕೂಡಿರುವ ಸಮಯದಲ್ಲಿ ಮಾತ್ರನೇ ಆಚರಿಸುವಂಥದ್ದು ನಮ್ಮಲ್ಲಿ ರೂಢಿ. ಹಂಗಾಗಿ ಇವತ್ತು ದಿನ ಪೂರ್ತಿ ಅಷ್ಟಮಿ ಇದೆ ಅಂತ ಲೆಕ್ಕಕ್ಕೆ ತಗೋಬೋದು. ಯಾಕೆಂತಂದರೆ ರಾತ್ರಿ 2:20 ಇದೆ ಅಂತ. ಅದೇ ಥರ ಕೃತಿಕಾ ನಕ್ಷತ್ರ ಮಧ್ಯಾಹ್ನ 3:56 ಮುಗಿದೋಗ್ಬಿಡ್ತದೆ. ಆದ್ದರಿಂದಾಗಿ ರೋಹಿಣಿ ಅಲ್ಲಿಂದ ಸ್ಟಾರ್ಟ್ ಆಗ್ತದೆ. ಹಾಗಾಗಿ ಶ್ರೀಕೃಷ್ಣ ಸ್ವಾಮಿ ಹುಟ್ಟಿರುವಂಥ ಆ ರೋಹಿಣಿಯು ಅಷ್ಟಮಿಯು ಕೂಡಿ ಬರುವ ಸಮಯ ಈ ಸಮಯದ ನಂತರ, ಅಂದರೆ 3:56 ಮೇಲೆ. ಇವತ್ತು ಚಂದ್ರ ದರ್ಶನವಿದೆ. ಇಷ್ಟೆಲ್ಲ ಇರುವ ಈ ದಿನವನ್ನು ಆಚರಿಸೋಣ. ಇವತ್ತಿನ ದಿನ ಪ್ರಕಾರ ಮತ್ತಷ್ಟು ವಿಷಯಗಳನ್ನ ನೋಡೋಣ. ನಕ್ಷತ್ರ ಪಾದಗಳು. ಇವತ್ತು ದಿನ ಪೂರ್ತಿ ವೃಷಭ ರಾಶಿ ಇದೆ. ಬೆಳಗ್ಗೆ 6:08 10:05 ಕೃತಿಕಾ ನಕ್ಷತ್ರ 3ನೇ ಪಾದ. ಅಲ್ಲಿಂದ ಮಧ್ಯಾಹ್ನ 3:55 ಕೃತಿಕಾ ನಕ್ಷತ್ರ 4ನೇ ಪಾದ. ಅಂದರೆ ಇಷ್ಟಕ್ಕೆ ಕೃತಿಕಾ ನಕ್ಷತ್ರ 4ನೇ ಪಾದ ಮುಗಿತದೆ. ಅಲ್ಲಿಂದ ರೋಹಿಣಿ ನಕ್ಷತ್ರ 3:55 1ನೇ ಪಾದ ರಾತ್ರಿ 9:48 ಆ ನಂತರ ಲೇಟ್ ನೈಟ್ ಅಂದರೆ ರಾತ್ರಿ ಅಂದರೆ 3:42 ರೋಹಿಣಿ ನಕ್ಷತ್ರದ 2ನೇ ಪಾದ. ಅಲ್ಲಿಂದ ರೋಹಿಣಿ ನಕ್ಷತ್ರದ 3ನೇ ಪಾದವಿದೆ. ಹಂಗಾಗಿ ಈ ದಿನ ಇವತ್ತಿನ ದಿನಮಾನ 12:25:50 ಇದೆ. ಅಂದರೆ ಒಂದು ದಿನದ ಅರ್ಧ ಭಾಗ ಅಂತ. ರಾತ್ರಿ ಮಾನ 11:34:12 ಇದೆ. ಇವತ್ತಿನ ಮಟ್ಟ ಮಧ್ಯಾಹ್ನ 12:21. ಇವತ್ತಿನ ಬ್ರಹ್ಮ ಮುಹೂರ್ತ ಬೆಳಗಿನ ಜಾವ 4:36 5:22. ಪ್ರಾತಃ ಸಂಧ್ಯಾ ಕಾಲ ಬೆಳಗಿನ ಜಾವ 4:59 6:08. ಇವತ್ತಿನ ಅಭಿಜಿತ್ ಮುಹೂರ್ತ 11:56 12:46. ಇವತ್ತಿನ ವಿಜಯ ಮುಹೂರ್ತ ಮಧ್ಯಾಹ್ನ 2:26 3:15. ಇವತ್ತಿನ ಗೋಧೂಳಿ ಮುಹೂರ್ತ ಸಂಜೆ 6:34 6:57. ಇವತ್ತಿನ ಅಮೃತಗಳಿಗೆ ಅಮೃತ ಕಾಲ ಇದು ಮಧ್ಯಾಹ್ನ 1:36 3:09. ಇಷ್ಟೆಲ್ಲ ಇದ್ದರೂ ಇದರಲ್ಲಿ ನಾವು 100% ಕೆಟ್ಟೋದು ಅಂತ ಇರುವ ಉದಾಹರಣೆ ರಾಹು ಕಾಲ, ಯಮಗಂಡ ಕಾಲ, ಮರಣ ಕಾಲ ಯೋಗ ಇಂಥದ್ದು ಬರುವ ಸಮಯದಲ್ಲಿ ಈ ಒಳ್ಳೆಯ ಯೋಗಗಳು ಗುರು ಹೊರೆ, ಅಭಿಜಿತ್ ಮುಹೂರ್ತ, ಅಮೃತಗಳಿಗೆ ಇಂಥದೆಲ್ಲ ಇದ್ದರೂ ಕೂಡ ಅದು ಶುಭವಲ್ಲ. ಹಾಗಾಗಿ ನಾವು ಒಳ್ಳೆಯ ಟೈಮೆಲ್ಲ ಇವಾಗ ಕೊಟ್ಟಿವಿ. ಇದರಲ್ಲೂ ಕೂಡ ಕೆಟ್ಟ ಟೈಮು ಅಂತ ಹೇಳುವ 100% ಕೆಟ್ಟೋದನ್ನು ಹೇಳ್ತೀವಿ ತಿಳ್ಕೊಳ್ಳಿ. ಫಸ್ಟು ಇವತ್ತು ತುಲಾರಾಶಿಯವರಿಗೆ ಚಂದ್ರಾಷ್ಟಮವಿದೆ 6:08 ದಿನ ಪೂರ್ತಿ. ಇವತ್ತಿನ ರಾಹುಕಾಲ 7:42 9:15. 10:48 12:21. 12:46 1:36 ಮಧ್ಯಾಹ್ನ ಇದು. 1:56 3:55. ರಾತ್ರಿ 12:21 1:48 ಇದೆ. ಇದೆಲ್ಲ ಅಶುಭ ಸಮಯಗಳು ಅಂತ. 10:48 12:21 ಯಮಕಂಡ ಕಾಲವಿದೆ. ಮಧ್ಯಾಹ್ನ 12:46 1:36 ದುರ್ಮುಹೂರ್ತವಿದೆ. ಮಧ್ಯಾಹ್ನ 1:56 3:55 ಮೃತ್ಯು. ರಾತ್ರಿ 12:21 ರಾತ್ರಿ 1:48 ವಿಷಕಾಲ. ಇದರಲ್ಲಿ ಯಾವುದನ್ನು ಪ್ರಾರಂಭ ಮಾಡಬಾರದು.
ಅರೆ ಒಳ್ಳೆ ಟೈಮಲ್ಲಿ ಪ್ರಾರಂಭ ಮಾಡಿರುವಂಥದ್ದನ್ನು ಇದರಲ್ಲಿ ನಡೆಸ್ಕೊಂಡು ಹೋಗ್ಬೋದು. ಬೆಳಗ್ಗೆ 6:08ರಿಂದ 7:40ವರೆಗೂ ಶುಭ ಸಮಯ, 9:17ರಿಂದ 10:46ವರೆಗೂ ಶುಭ ಸಮಯ, 12:23ರಿಂದ 12:44ವರೆಗೂ ಶುಭ ಸಮಯ, ಮಧ್ಯಾಹ್ನ 1:38ರಿಂದ 1:54ವರೆಗೂ ಶುಭ ಸಮಯ, ಮಧ್ಯಾಹ್ನ 3:57ರಿಂದ ರಾತ್ರಿ 12:19ವರೆಗೂ ಶುಭ ಸಮಯ, ಮತ್ತು ರಾತ್ರಿ 1:50ರಿಂದ ಪರವಾಗಿಲ್ಲ, ಇದು ಶುಭ ಸಮಯವಾಗಿದೆ. ಅದರಲ್ಲೂ ನಾವು ಕೊಟ್ಟಿರುವಂಥ ಕೆಟ್ಟ ಟೈಮು ಅಂತ ಯಾವುದು ಕೊಟ್ಟಿರ್ತೀವೋ ಅದನ್ನೆಲ್ಲ ಬಿಟ್ಟುಬಿಡಿ. ಹಂಗಾಗಿ 1:50 ಮೇಲೆ ಬೆಳಗಿನ ಜಾವ ಇವತ್ತು ಚೆನ್ನಾಗಿದೆ ಅಂತ. ಆದರೂ ಇವತ್ತಿನ ದಿನ ಹೇಗಿದೆ ಹಂಗೆ ಅಂತ ನಾವು ನೋಡಿದ್ದೀವಿ. ಫಸ್ಟೇ ಕೃತಿಕಾ ನಕ್ಷತ್ರ ಬಂದಿದೆ, 50% ಚೆನ್ನಾಗಿದೆ. ಅಂದರೆ ಏನಾಗುತ್ತದೆ ಅಂತಂದರೆ ಮರಣಯೋಗವು ಕಾರ್ಯಲಾಭವು ಎರಡು ಕೂಡಿ ಬರುವಂಥದ್ದು ಇವತ್ತು ಮಧ್ಯಾಹ್ನ 3:55ವರೆಗೂ. ಆ ನಂತರ ಬರುವ ರೋಹಿಣಿ ನಕ್ಷತ್ರ ಅಮೃತವು ಅಭಿವೃದ್ಧಿಯೂ ಕೂಡಿ ಬಂದಿದೆ. ಹಂಗಾಗಿ 100% ಚೆನ್ನಾಗಿರೋದು ಮಧ್ಯಾಹ್ನ 3:55ನ ಮೇಲೆ. ಯಾಕೆಂತಂದರೆ ರೋಹಿಣಿ ಬಂದಿದೆ. ಆದ್ದರಿಂದ ಆ ಟೈಮ್ ಮೇಲೆ ಏನಾದ್ರು ಕಾರ್ಯಗಳು ಮಾಡೋಕ್ಕೆ ಶುಭವಾಗಿರುತ್ತದೆ. ಅದರಲ್ಲಿ ಮಾಡುವ ಕಾರ್ಯಗಳು ಅಭಿವೃದ್ಧಿಯಾಗುತ್ತವೆ. ಇದರಲ್ಲಿ ಕೆಲವರು ಹೇಳುವಂತೆ ಆ ಹೊರೆ ಈ ಹೊರೆ ಅಮೃತಗಳಿಗೆ ಎಲ್ಲನೂ ಇದರಲ್ಲಿ ಕಂಪ್ಲೀಟ್ ಹಾಕಿ ಅದನ್ನು ಸಪ್ರೇಟ್ ಮಾಡಿ ರೆಡಿ ಮಾಡಿದ್ವಿ. ಇಲ್ಲಿ ಡೌಟ್ ಇರೋರು ಯಾವತ್ತಾರು ಬಂದು ನೋಡ್ಬೋದು ನಾವು ಯಾವ ಥರ ಅದನ್ನು ಸಪ್ರೇಟ್ ಮಾಡಿದ್ದೀವಿ ಅಂತ. ಅದರಲ್ಲಿ ಏನೆಲ್ಲ ಮಾಡಬಹುದು ಏನೆಲ್ಲ ಮಾಡಬಾರ್ದು ಅಂತ ಕೊಟ್ಟಿದ್ದೀವಿ, ನೋಡಿ ಖಂಡಿತವಾಗಿ ತಿಳ್ಕೋಬೋದು. ಉದಾಹರಣೆ, ಬೆಳಗ್ಗೆ 8:13ರಿಂದ 9:15ವರೆಗೂ ಗುರು ಹೊರೆ ಅಂತಿದೆ. ಆದರೆ ಈ ಸಮಯದಲ್ಲಿ ರಾಹುಕಾಲ ಇದೆ. ಹಂಗಾಗಿ ರಾಹುಕಾಲ ಇರುವ ಸಮಯದಲ್ಲಿ ಗುರು ಹೊರೆ ಶ್ರೇಷ್ಠ ಅಂತ ಯಾರೂ ಹೇಳೋಕ್ಕಾಗಲ್ಲ. ನಾವು ಹೇಳಿದ್ರು ನೋಡುವವರು ಸ್ವಲ್ಪ ಸಂಕಟ ಪಡ್ತಾರೆ. ಇದೇನು ಗುರುಗಳಂಗೆ ಹೇಳಿದಾರಲ್ಲ ರಾಹುಕಾಲದಲ್ಲಿ ಶುಭವಾಗಿರುತ್ತೆ ಅಂತ. ಅದೇ ಥರ ಶುಕ್ರ ಹೊರೆ 11:19ರಿಂದ 12:21ವರೆಗೂ ಶುಭ ಹೊರೆ. ಶುಕ್ರ ಹೊಸ ಬಟ್ಟೆ, ಹೊಸ ಒಡವೆ, ಹೆಣ್ಣು ಮಕ್ಕಳಿಗಾದ ಕಾರ್ಯಗಳು ಇದನ್ನೆಲ್ಲ ಧಾರಾಳವಾಗಿ ಮಾಡುವಂಥದ್ದು ಶುಕ್ರ ಹೊರೆ. ಹೋಟೆಲ್ ಓಪನ್ ಮಾಡೋದು ಈ ಹೊರೆಯಲ್ಲಿ ಓಪನ್ ಮಾಡ್ಬೋದು. ಶುಕ್ರ ಹೊರೆಯಲ್ಲಿ ಬೆಳ್ಳಿ ಆಭರಣಗಳನ್ನು ಹಾಕೋಬೋದು. ಶುಕ್ರನ ಹೊರೆಯಲ್ಲಿ ಕಿವಿ ಚುಚ್ಚುವಂಥದ್ದು, ಮೂಗು ಚುಚ್ಚುವಂಥದ್ದು ಇಂಥದ್ದನ್ನು ಮಾಡ್ಕೋಬೋದು. ಈ ಶುಕ್ರನ ಹೊರೆಯಲ್ಲಿ ಸಾಮಾನ್ಯವಾಗಿ ಯೂರಿನಲ್ ಅಂದರೆ UTI ಪ್ರಾಬ್ಲಮ್ ಅಂತಂತೀವಿ, ಯೂರಿನ್ ಟ್ರ್ಯಾಕ್ಟ್ ಇನ್ಫೆಕ್ಷನ್ ಅಂತ, ಅದು ಸಂಬಂಧಪಡುವಂಥ ವಿಷಯಗಳಿಗೆ ಔಷಧಿ ತಗೋಬೋದು. ಇದೆಲ್ಲ ಈ ಸಮಯದಲ್ಲಿ ಶುಭ ಅಂತ ನಾವು ಕೊಟ್ಟಿರ್ತೀವಿ. ಆದರೆ ಇವತ್ತು ಶುಕ್ರ ಹೊರೆ ಹೇಗಿದೆ ಅಂತ ನೋಡಿದ್ರೆ 11:19ರಿಂದ 12:21ವರೆಗೂ ಶುಕ್ರ ಹೊರೆ ಇದೆ. ಇದೇ ಸಮಯದಲ್ಲಿ 12:21ವರೆಗೂ ಯಮಕಂಡ ಕಾಲವು ಕೂಡಿ ಬಂದಿದೆ. ಹಂಗಾಗಿ ಡಾಕ್ಟರ್ ಹತ್ರ ಹೋದರೆ ಒಳ್ಳೆಯ ವೈದ್ಯರು ಬೇಕು. ಕೆಲವು ಕಾರ್ಯಗಳನ್ನ ಮಾಡೋಕ್ಕೆ ಆ ಟೈಮ್ಗಿಂತ ಇನ್ನೊಂದು ಸಮಯನ ನಾವು ಸೆಲೆಕ್ಟ್ ಮಾಡ್ಬೋದು. ಪದೇ ನಾವು ಹೇಳ್ತೀವಿ. ಕೆಲವರು ಗುರು ಹೊರೆ ಶುಕ್ರ ಹೊರೆ ಅಂತ ಅದು ಮಾತ್ರನೇ ನೋಡ್ತಾರೆ, ಈ ಕೆಟ್ಟ ಟೈಮ್ನ ನೋಡೋದೇ ಇಲ್ಲ. ಅದು ಅಲ್ಲದೆ ಶುಭ ಪಂಚಕ ಮುಹೂರ್ತ ಅಂತಾನು ಕೆಲವು ವಿಷಯಗಳು ಬರುತ್ತದೆ. 11:44ರಿಂದ 1:56ವರೆಗೂ ಶುಭ ಪಂಚಕ ಮುಹೂರ್ತ ಅಂತ ಅಂತೀವಿ. ಅದೇ ಸಮಯದಲ್ಲಿ ಬೇರೆ ಏನಾದ್ರು ಇದೆಯಾ ಅಂತಂದರೆ ಸ್ವಲ್ಪ ದಾಟುಬಿಡ್ತು. ಯಾಕೆಂತಂದರೆ ಅಲ್ಲಿವರೆಗೂ ಖಂಡಿತ ಒಳ್ಳೆ ಟೈಮೇ. ಯಾಕೆಂತಂದರೆ 1:56ನ ಮೇಲೆ 3:55ವರೆಗೂ ಮೃತ್ಯು ಇದೆ. ಹಂಗಾಗಿ ಇರೋದರಲ್ಲಿ ಇದು ಒಂದು ಒಳ್ಳೆಯ ಟೈಮ್. ಇದನ್ನೇ ನಾವೇನು ಮಾಡ್ತೀವಿ ಅಂದರೆ 100% ನಾವು ಫಿಲ್ಟ್ರ್ ಮಾಡಿ ಒಳ್ಳೆಯ ಟೈಮ್ ಅಂತ ಕೊಟ್ಟುಬಿಡ್ತೀವಿ. ಅದನ್ನೇ ನಾವು ಪದೇ ಹೇಳ್ತೀವಿ. 6:08ರಿಂದ 7:40, 9:17ರಿಂದ 10:46, 12:23ರಿಂದ 12:44. ನೀವು ಶ್ರಮವೇ ಇಲ್ಲ. ಈಗ ರೆಡಿ ಟು ಈಟು ಅಂತಂತೀವಲ್ಲ, ರೆಡಿ ಪಾಯಾಸ ಅಂತಂತೀವಲ್ಲ, ಆ ರೀತಿಯಾಗಿದೆ. ಇದನ್ನು ಎಲ್ಲವೂ ನಾವು ಫಿಲ್ಟ್ರ್ ಮಾಡಿರ್ತೀವಿ. ನೋಡಿಕೊಂಡು ನಿಮ್ಮ ಕಾರ್ಯಗಳನ್ನ ಮಾಡಿ. ನೆಕ್ಸ್ಟ್ ನಾವು ನೋಡುವಂಥದ್ದು ಇವತ್ತಿನ ದಿನಕ್ಕೆ ತಾರಾ ಮತ್ತು ಚಂದ್ರಬಲ. ಸಾಮಾನ್ಯವಾಗಿ 3:55 ಮೇಲೆ ಶುಭವಾಗಿರುತ್ತದೆ ಅಂತ ಹೇಳಿದ್ದೀವಿ ಪಕ್ಕವಾಗಿ. ಫಸ್ಟೇ ಹೇಳಿದಾಯಿತು ರೋಹಿಣಿ ನಕ್ಷತ್ರ ಬಂದಿದೆ ಅಂತ. ಅಮೃತವು ಅಭಿವೃದ್ಧಿಯೂ ಕೂಡಿ ಬರುತ್ತದೆ.
3:55 ಮೇಲೆ ಅಂದರೆ ಮಧ್ಯಾಹ್ನದ ಮೇಲೆ ಅಂತ ಹೇಳಿದಾಯಿತು. ಹಾಗಾಗಿ ಬೆಳಗ್ಗೆ ಸ್ವಲ್ಪ ತಾರಾಬಲ ಇರೋರು ಎಮರ್ಜೆನ್ಸಿಗೆ ಮಾತ್ರ ಮಾಡಿಕೊಳ್ಳಿ. ಯಾರೇ ಆದರೂ ಮಧ್ಯಾಹ್ನ ಮೇಲೆ ಮಾಡಿದ್ರೆ ಉತ್ತಮ. ಅದರಲ್ಲೂ ಈಗ ಹೇಳುವಂಥ ತಾರಾ ಮತ್ತು ಚಂದ್ರಬಲ ಇದ್ದರೆ ಇನ್ನೂ ಚೆನ್ನಾಗಿರುತ್ತೆ ಅಂತ. ಅಶ್ವಿನಿ ನಕ್ಷತ್ರ ಮೇಷರಾಶಿಯವರಿಗೆ ಇವತ್ತಿನ ದಿನ ಪ್ರಕಾರ ನಾನು ಫಸ್ಟ್ ಹೇಳಿದಂತೆ ರೋಹಿಣಿ, ಕೃತಿಕಾ ಈ ನಕ್ಷತ್ರಗಳಲ್ಲಿ ರೋಹಿಣಿ ಶ್ರೇಷ್ಠವಾಗಿದೆ. ಅದರಲ್ಲಿ ಮಾಡುವಂಥದ್ದು ಉತ್ತಮ ಅಂತ. ಮಧ್ಯಾಹ್ನ 3:55ವರೆಗೂ ಅಶ್ವಿನಿ ನಕ್ಷತ್ರ ಮೇಷರಾಶಿಯವರಿಗೆ ಶುಭವಾಗಿಲ್ಲ, ಎಚ್ಚರ. ಆ ನಂತರ ಕ್ಷೇಮವು ಅಭಿವೃದ್ಧಿಯೂ ಇದೆ, ಸ್ವಲ್ಪ ಧನಹಾನಿ ಇರುತ್ತೆ, ಅದೆಲ್ಲ ನೋಡ್ಕೊಳ್ಳಿ. ಭರಣಿ ನಕ್ಷತ್ರ ಮೇಷರಾಶಿಯವರಿಗೆ ಇವತ್ತು ಮಧ್ಯಾಹ್ನದವರೆಗೂ ಸಂಪತ್ತಿದೆ, ಸ್ವಲ್ಪ ಹಣಕಾಸನ್ನು ಭದ್ರವಾಗಿಟ್ಕೊಳ್ಳಿ. ಮಧ್ಯಾಹ್ನದವರೆಗೂ ಮಾತ್ರ ಚೆನ್ನಾಗಿದೆ. ಕೃತಿಕಾ ನಕ್ಷತ್ರ ಮೇಷರಾಶಿ 1ನೇ ಪಾದ, ಜನ್ಮತಾರೆಯು ಧನಹಾನಿಯೂ ಉಂಟು. ದೇವರಲ್ಲಿ ಪ್ರಾರ್ಥನೆ ಇರಲಿ. ಈ ಸಮಯದಲ್ಲಿ ಏನೂ ಪ್ರಾರಂಭ ಮಾಡೋದು ಬೇಡ. ಮಧ್ಯಾಹ್ನದ ಮೇಲೆ ನೋಡ್ಕೊಳ್ಳೋಣ, ಅಂದರೆ 3:55 ಮೇಲೆ ನೋಡ್ಕೊಳ್ಳೋಣ. ಕೃತಿಕಾ ನಕ್ಷತ್ರ ವೃಷಭ ರಾಶಿ ಅಂತಂದರೆ ಅದು ಜನ್ಮತಾರೇನೆ, ನಿಮಗೂ ಮಧ್ಯಾಹ್ನದ ಮೇಲೇ ಶುಭವಾಗಿರೋದು. ರೋಹಿಣಿ ನಕ್ಷತ್ರ ವೃಷಭ ರಾಶಿಯವರಿಗೆ ಮಧ್ಯಾಹ್ನದವರೆಗೂ ಶುಭಕರವಾಗಿದೆ. ಆಮೇಲೆ ಅಂದರೆ ನಿಮ್ಮ ಮನೆಯಲ್ಲಿ ಯಾರು ಹಿರಿಯರು ಇರ್ತಾರೋ, ಮಕ್ಕಳು, ಹೆಂಡತಿ ಅಥವಾ ಗಂಡ ಅಂತ, ಅವರು ನಕ್ಷತ್ರದ ಪ್ರಕಾರ ಯಾರದು ಚೆನ್ನಾಗಿರುತ್ತದೋ ಅದರ ಮೇಲೆ ಮಾಡಿ, ಶುಭವಾಗಿರುತ್ತದೆ. ನಂತರ ನೋಡುವಂಥದ್ದು ಮೃಗಶೀರ್ಷ ನಕ್ಷತ್ರ ವೃಷಭ ರಾಶಿ, ಮಿತ್ರಧಾರೆ, ಶರೀರ ಸುಖ 3:55ವರೆಗೂ ಚೆನ್ನಾಗಿದೆ. ಆಮೇಲೆ 3:55 ನಂತರ ಇನ್ನೂ ಚೆನ್ನಾಗಿದೆ. ಹಂಗಾಗಿ ಇವತ್ತು ದಿನ ಪೂರ್ತಿ ಚೆನ್ನಾಗಿರೋದು ನಿಮಗೆ. ಮೃಗಶೀರ್ಷ ನಕ್ಷತ್ರ ಮಿಥುನ ರಾಶಿ, ಮಿತ್ರಧಾರೆ, ವ್ಯಯ ಇಷ್ಟೆಲ್ಲ ಉಂಟು ಮಧ್ಯಾಹ್ನದವರೆಗೂ. ಆಮೇಲೇನು ಶುಭಕರವಾಗಿದೆ. ಆರುದ್ರ ನಕ್ಷತ್ರ ಮಿಥುನ ರಾಶಿ, ಮಧ್ಯಾಹ್ನದವರೆಗೂ ಟೆನ್ಷನ್ ಇದೆ, ಆದ್ದರಿಂದ ಸ್ವಲ್ಪ ಗಮನ ಕೊಡಿ. ಆ ನಂತರ ಮಿತ್ರಧಾರೆ, ಸ್ವಲ್ಪ ವ್ಯಯಗಳಿದೆ ಅಷ್ಟೇ. ಪುನರ್ವಸು ನಕ್ಷತ್ರ ಮಿಥುನ ರಾಶಿ, ಅನುಕೂಲವಿದೆ ಮಧ್ಯಾಹ್ನದವರೆಗೂ. ಮಧ್ಯಾಹ್ನದ ಮೇಲೆ ಸ್ವಲ್ಪ ಯೋಚನೆ ಮಾಡಬೇಕಾಗ್ತದೆ. ಪುನರ್ವಸು ನಕ್ಷತ್ರ ಕರ್ಕಾಟಕ ರಾಶಿ, ಅನುಕೂಲವಿದೆ, ಇಷ್ಟಾರ್ಥ ಸಿದ್ಧಿಯೇ ಇದೆ ಮಧ್ಯಾಹ್ನದವರೆಗೂ. ಮಧ್ಯಾಹ್ನ ಮೇಲೆ ಹೇಳಿಕೊಳ್ಳುವಷ್ಟು ಇಲ್ಲ. ಪುಷ್ಯ ನಕ್ಷತ್ರ ಕರ್ಕಾಟಕ ರಾಶಿ, ಪ್ರತ್ಯೇಕ್ತಾರೆ, ಆದ್ದರಿಂದ ನಿಮಗೆ ಮಧ್ಯಾಹ್ನದ ಮೇಲೇ ಶುಭಕರವಾಗಿರೋದು, ಅಂದರೆ 3:55 ನಂತರ. ಆಶ್ಲೇಷ ನಕ್ಷತ್ರ ಕರ್ಕಾಟಕ ರಾಶಿ, ಕ್ಷೇಮವಿದೆ, ಇಷ್ಟಾರ್ಥ ಸಿದ್ಧಿ ಇದೆ ಮಧ್ಯಾಹ್ನದವರೆಗೂ. ಆ ನಂತರ ಹೇಳ್ಕೊಳ್ಳುವಷ್ಟಿಲ್ಲ, ಪ್ರಯತ್ನ ಜಾಸ್ತಿ ಇರಬೇಕಾಗ್ತದೆ. ಮಖ ನಕ್ಷತ್ರ ಸಿಂಹರಾಶಿ, ಮಧ್ಯಾಹ್ನದ ಮೇಲೇ ಶುಭವಾಗಿರೋದು, ಎಲ್ಲ ಕೆಲಸ ಕಾರ್ಯಗಳ ಅಭಿವೃದ್ಧಿ ಉಂಟು, ಆರೋಗ್ಯವು ಚೇತರಿಸ್ಕೊಳ್ತೀರಾ. ಪುಬ್ಬ ನಕ್ಷತ್ರ ಸಿಂಹರಾಶಿ, ಸಂಪತ್ತು ಉಂಟು, ಇದು ಮಧ್ಯಾಹ್ನದವರೆಗೂ. ಆಮೇಲೆ ಅಷ್ಟು ಹೇಳ್ಕೊಳ್ತಿಲ್ಲ. ಹಾಗಾಗಿ ನಿಮ್ಮ ಮನೆಯಲ್ಲಿ ಇರುವವರ ಅವರ ನಕ್ಷತ್ರ ಪ್ರಕಾರ ಚೆನ್ನಾಗಿರುತ್ತೆ ಅಂತ ಬಂದಿದ್ದರೆ ಅದರ ಮೇಲೆ ಮಾಡಬಹುದು. ಉತ್ತರ ನಕ್ಷತ್ರ ಸಿಂಹರಾಶಿ 1ನೇ ಪಾದ, ಮಧ್ಯಾಹ್ನದ ಮೇಲೆ ಹೆಚ್ಚಿನ ವರಮಾನ, ಸಂಪತ್ತು, ಉದ್ಯೋಗ, ಅಭಿವೃದ್ಧಿ ಎಲ್ಲವೂ ಕೂಡಿ ಬಂದಿದೆ. ಉತ್ತರ ನಕ್ಷತ್ರ ಕನ್ಯಾ ರಾಶಿ, ಇದು 2, 3, 4ನೇ ಪಾದಗಳು ಬರುತ್ತದೆ. ಮಧ್ಯಾಹ್ನದ ಮೇಲೆ ಸಂಪತ್ತು, ಸ್ವಲ್ಪ ಕಾರ್ಯ ತಡೆ ಉಂಟು, ವಿನಾಯಕನ ಪೂಜೆ ಮಾಡಿಕೊಳ್ಳಿ. ಹಸ್ತ ನಕ್ಷತ್ರ ಕನ್ಯಾ ರಾಶಿ, ಇವತ್ತಿನ ದಿನ ಪೂರ್ತಿ ಹೇಳ್ಕೋಬೇಕು ಅಂತಂದರೆ ಮಧ್ಯಾಹ್ನದವರೆಗೂ ಚೆನ್ನಾಗಿರುತ್ತದೆ. ಆಮೇಲೆ ನಿಮ್ಮ ಮನೆಯಲ್ಲಿರುವ ಬೇರೆ ಬೇರೆಯವರು ನಕ್ಷತ್ರಗಳನ್ನ ನೋಡಿ ಮಾಡಿ. ನಾವು ಯಾವತ್ತು ಅನ್ನುವಂಥದ್ದು ನಿಮಗೆ ಸರಿ ಇಲ್ಲ ಅಂತಂದರೆ ಬೇರೆಯವರು ಯಾರಿದ್ದಾರೆ ಅಂತ ನೋಡಿ, ಅವರ ಹೆಸರಲ್ಲಿ ಮಾಡುವಂಥದ್ದು, ಅವರ ಕೈಯಲ್ಲಿ ಮಾಡುವಂಥದ್ದು ಮಾತ್ರ ಅವರ ಕೈಯಲ್ಲಿ ಮಾಡಿ. ನಿಮ್ಮಿಂದ ನಿಮ್ಮ ನಕ್ಷತ್ರದಲ್ಲಿ ನಿಮ್ಮ ಹಸ್ತಾಂತರದಿಂದ ಮಾಡಬೇಕಾದರೆ ಅದು ಖಂಡಿತವಾಗಿ ನಿಮಗೆ ಇನ್ನೊಂದು ದಿನ ಅಂತ ಲೆಕ್ಕಕ್ಕಿಟ್ಕೋಬೋದು. ಚಿತಾ ನಕ್ಷತ್ರ ಕನ್ಯಾ ರಾಶಿ, 1 ಮತ್ತು 2ನೇ ಪಾದಗಳು, ಮಿತ್ರ, ಪರಮ ಮಿತ್ರ ಅಂತ ಇವತ್ತು ದಿನ ಪೂರ್ತಿ ಚೆನ್ನಾಗಿದೆ. ಚಿತಾ ನಕ್ಷತ್ರ ತುಲಾರಾಶಿ, ಮಿತ್ರಧಾರೆ, ಪರಮ ಮಿತ್ರಧಾರೆ ಅಂತ ಇವತ್ತು ದಿನ ಪೂರ್ತಿ ಚೆನ್ನಾಗಿದೆ. ಸ್ವಾತಿ ನಕ್ಷತ್ರ ತುಲಾರಾಶಿ, ಮಧ್ಯಾಹ್ನದ ಮೇಲೆ ಪರವಾಗಿಲ್ಲ, ಬೆಳಗ್ಗೆ ಅಷ್ಟು ಹೇಳ್ಕೊಳ್ಳುವಂತಲ್ಲ, ಸ್ವಲ್ಪ ಆರೋಗ್ಯದ ಕಡೆ ಗಮನ ಕೊಡಬೇಕು. ವಿಶಾಖ ನಕ್ಷತ್ರ ತುಲಾರಾಶಿ, ಅನುಕೂಲವಿದೆ ಇವತ್ತು ಮಧ್ಯಾಹ್ನದವರೆಗೂ. ಮಧ್ಯಾಹ್ನದ ಮೇಲೆ ಸ್ವಲ್ಪ ಕೇರ್ ತಗೊಳ್ಳೋದು ಉತ್ತಮ. ವಿಶಾಖ ನಕ್ಷತ್ರ ವೃಶ್ಚಿಕ ರಾಶಿ, ಇವತ್ತು ಖಂಡಿತವಾಗಿಯೂ ಮಧ್ಯಾಹ್ನದವರೆಗೂ ಶುಭಕರವಾಗಿದೆ. ಆಮೇಲೇನೂ ಚೆನ್ನಾಗಿದೆ, ಆದರೂ ಟೆನ್ಷನ್ ಮಾಡ್ಕೋಬೇಡಿ ಯಾವುದಕ್ಕೂ. ಅನುರಾಧ ನಕ್ಷತ್ರ ವೃಶ್ಚಿಕ ರಾಶಿ, ಖಂಡಿತ ಅನುಕೂಲ ಮಧ್ಯಾಹ್ನದ ಮೇಲೆ ನಿಮ್ಮ ಕಾರ್ಯಗಳನ್ನು ಪ್ರಾರಂಭ ಮಾಡಿಕೊಳ್ಳಿ. ಜ್ಯೇಷ್ಠ ನಕ್ಷತ್ರ ವೃಶ್ಚಿಕ ರಾಶಿ,
ಕ್ಷೇಮ ಉಂಟು, ಸುಖ ಉಂಟು ಮಧ್ಯಾಹ್ನದವರೆಗೂ. ಮಧ್ಯಾಹ್ನದ ಮೇಲೆ ಅದರಲ್ಲಿ ಸ್ವಲ್ಪ ಬಿಕ್ಕಟ್ಟಿನ ಪರಿಸ್ಥಿತಿ ಬರುತ್ತದೆ. ಅದನ್ನೆಲ್ಲ ಸರಿ ಮಾಡಿಕೊಳ್ಳೋಕ್ಕಾಗದರೆ ಮಧ್ಯಾಹ್ನದ ಮೇಲೆ ಮಾಡಿ. ಮೂಲ ನಕ್ಷತ್ರ ಧನುಸು ರಾಶಿ, ಬೆಳಗ್ಗೆ ಅಷ್ಟೊಂದು ಶುಭಕರವಾಗಿಲ್ಲ. ಮಧ್ಯಾಹ್ನ 3:55 ಮೇಲೆ ಕ್ಷೇಮ ಉಂಟು, ಎಲ್ಲವೂ ಚೆನ್ನಾಗಿದೆ, ಶತ್ರು ಕಾಟವೂ ಇಲ್ಲ. ಪೂರ್ವಾಷಾಢ ನಕ್ಷತ್ರ ಧನುಸು ರಾಶಿ, ಸಂಪತ್ತಿದೆ, ಶತ್ರುನಾಶವಿದೆ, ಶುಭಕರವಾಗಿದೆ ಅಂತ ತಿಳ್ಕೊಬೋದು ಮಧ್ಯಾಹ್ನ 3:55ವರೆಗೂ. ಆಮೇಲೆ ಸ್ವಲ್ಪ ನೋಡಿಕೊಳ್ಳಿ, ಗಾಡಿಯಲ್ಲಿ ಹುಷಾರು. ಉತ್ತರಾಷಾಢ ನಕ್ಷತ್ರ ಧನುಸು ರಾಶಿ 1ನೇ ಪಾದ, ಮಧ್ಯಾಹ್ನದ ಮೇಲೆ ಶುಭಕರವಾಗಿದೆ, ಶತ್ರುನಾಶವಿದೆ, ಆದ್ದರಿಂದ ಶುಭ ದಿನವಿದು. ಉತ್ತರಾಷಾಢ ನಕ್ಷತ್ರ ಮಕರ ರಾಶಿ, ಮಧ್ಯಾಹ್ನದ ಮೇಲೆ ಹೆಚ್ಚಿನ ವರಮಾನ ಉಂಟು. ಕಾರ್ಯದಲ್ಲಿ ಅಲ್ಪ ಸ್ವಲ್ಪ ವಿಘ್ನಗಳು ಬರುತ್ತದೆ, ಆದರೂ ವಿನಾಯಕನ ಪೂಜಿಸಿದರೆ ಅದು ದೂರವಾಗುತ್ತದೆ. ಶ್ರವಣ ನಕ್ಷತ್ರ ಮಕರ ರಾಶಿ, ಮಧ್ಯಾಹ್ನದವರೆಗೂ ಪರಮ ಮಿತ್ರ ತಾರೆಯಾಗಿ ಕಾರ್ಯ ವಿಘ್ನವಾಗಿದೆ. ಆದ್ದರಿಂದ ವಿಘ್ನಗಳನ್ನು ಹೋಗಲಾಡಿಸಿ ಪ್ಲಾನ್ ಮಾಡಿ ಕಾರ್ಯಗಳನ್ನು ಮಾಡಿ. ಧನಿಷ್ಠ ನಕ್ಷತ್ರ ಮಕರ ರಾಶಿ, ಇವತ್ತು ದಿನಪೂರ್ತಿ ಉಪಯೋಗವಾಗಿ ಶುಭಕರವಾಗಿದೆ. ಧನಿಷ್ಠ ನಕ್ಷತ್ರ ಕುಂಭರಾಶಿ, ನಿಮಗೂ ಅದೇ ರೀತಿಯಲ್ಲಿ ದಿನಪೂರ್ತಿ ಚೆನ್ನಾಗಿರುತ್ತದೆ. ಆದರೂ ಸ್ವಲ್ಪ ಊಟ ತಿಂಡಿಯಲ್ಲಿ ಮೇಂಟೈನ್ ಮಾಡಿಕೊಂಡ್ರೆ ಸ್ವಲ್ಪ ಆರೋಗ್ಯದ ವಿಷಯ ಕೂಡ ನಿಮ್ಮ ಕಂಟ್ರೋಲ್ಗೆ ಬಂದುಬಿಡುತ್ತದೆ. ಶತಭಿಷ ನಕ್ಷತ್ರ ಕುಂಭರಾಶಿ, ಖಂಡಿತವಾಗಿ ಮಿತ್ರಧಾರೆ ಇದೆ ಮಧ್ಯಾಹ್ನದ ಮೇಲೆ, ಅಲ್ಲಿಯವರೆಗೂ ಮೀಡಿಯಂ ಟೈಮ್, ಹೇಳಿಕೊಳ್ಳುವಂತೆ ಇಲ್ಲ. ಪೂರ್ವಭಾದ್ರಪದ ನಕ್ಷತ್ರ ಕುಂಭರಾಶಿ, ಮಧ್ಯಾಹ್ನದವರೆಗೂ ಶುಭಕರವಾಗಿದೆ. ಪೂರ್ವಭಾದ್ರಪದ ನಕ್ಷತ್ರ ಮೀನರಾಶಿ, ಅನುಕೂಲ ಉಂಟು ಮಧ್ಯಾಹ್ನದವರೆಗೂ. ಮಧ್ಯಾಹ್ನ ಮೇಲೇನು ವರಮಾನಕ್ಕೇನು ತೊಂದರೆ ಇಲ್ಲ, ಆದರೆ ಮಾಡುವ ಕೆಲಸಕ್ಕೆ ಬಿಕ್ಕಟ್ಟಿನ ಪರಿಸ್ಥಿತಿ ಬರುತ್ತದೆ, ವಿಘ್ನ ಬರುತ್ತದೆ. ಉತ್ತರ ಭಾದ್ರಪದ ನಕ್ಷತ್ರ ಮೀನರಾಶಿ, ಮಧ್ಯಾಹ್ನದ ಮೇಲೆ ಶುಭವಾಗಿದೆ. ರೇವತಿ ನಕ್ಷತ್ರ ಮೀನರಾಶಿ, ಆರೋಗ್ಯ ಉಂಟು, ಅಭಿವೃದ್ಧಿ ಉಂಟು, ಲಾಭವೂ ಇದೆ ಮಧ್ಯಾಹ್ನದವರೆಗೂ. ಮಧ್ಯಾಹ್ನ ಮೇಲೆ ಹೇಳಿಕೊಳ್ಳುವಷ್ಟು ಇಲ್ಲ, ಆದ್ದರಿಂದ ನೋಡಿಕೊಂಡು ನಿಮ್ಮ ಕಾರ್ಯಗಳನ್ನ ಮಾಡಿ. ಇಲ್ಲಿಯವರೆಗೂ ಇಷ್ಟು ವಿಷಯಗಳನ್ನ ನೋಡಿದ್ವಿ. ಮುಂದಿನ ಸಂಚಿಕೆಯಲ್ಲಿ ನಾವು ನೋಡೋಣ. ಕಾಲ್ ಮಾಡಿದವರಿಗೆ ಖಂಡಿತವಾಗಿ ನಮ್ಮ ವಂದನೆಗಳು. ನಮ್ಮ ಪ್ರೋಗ್ರಾಮ್ನ ನೋಡಿದವರಿಗೂ ಖಂಡಿತ ನಮ್ಮ ಸೇವೆ ಕಂಟಿನ್ಯೂ ಇರುತ್ತದೆ, ನೋಡ್ಕೊಳ್ಳಿ. ನಮಸ್ಕಾರ.